ರಂಗನಾಥಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾದರೆ ಇದೇ ಜಾಗವನ್ನೇ ಕುಟುಂಬಸ್ಥರು ಆಯ್ಕೆ ಮಾಡಿಕೊಂಡಿದ್ಯಾಕೆ? ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಭಾರತ ಲೋಕಕ್ಕೆ ದೇವೇಗೌಡರ ಅದೃಷ್ಟ ದೇವತೆ. ಹೊಳೆನರಸೀಪುರದಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ. ಬೆಟ್ಟದ ರಂಗನಾಥಸ್ವಾಮಿ ತಪ್ಪಲಿನಲ್ಲಿ ವಿಧಿವಿಧಾನ. ಚೆನ್ನಮ್ಮ ದೊಡ್ಡಗೌಡರ ಕುಟುಂಬದ ಯಜಮಾನಿ, ಕರುಣೆಯ ಮೂರ್ತಿಯಾಗಿದ್ದ ಕ್ಷಮೆಯ ಧರಿತ್ರಿ. ಮನೆ ಬಾಗಿಲಿಗೆ ಬಂದವರಿಗೆ ಬರಿಗೈಯಲ್ಲಿ ಕಳುಹಿಸದ ಅನ್ನಪೂರ್ಣೇಶ್ವರಿ. ರಾಜಕೀಯ ಕುಟುಂಬದ ಸೀಮಿತ ಹೆಣ್ಣು ಮಗಳು ಆಗಿರಲಿಲ್ಲ. ಅವರು ದೊಡ್ಡಗೌಡರ ಕುಟುಂಬಕ್ಕೆ ಬರುವ ಪ್ರತಿಯೊಬ್ಬರಿಗೂ ಅಮ್ಮ ಆಗಿದ್ರು. ಯಾರೇ ಆಗಲಿ ದೇವೇಗೌಡರ ಭೇಟಿ ಬಳಿಕ ಅಮ್ಮನ ಭೇಟಿ ಮಾಡದೆ ತೆರಳುತ್ತಿರಲಿಲ್ಲ. ಊಟ ಮಾಡದೆ ಆ ತಾಯಿಯ ಮನೆಯಿಂದ ಯಾರೂ ಹೋಗುತ್ತಿರಲಿಲ್ಲ. ರಾಜಕೀಯ ಮನೆತನದ ಹೆಣ್ಣು ಮಗಳಾಗಿದ್ರು. ಅವರಲ್ಲಿ ಹಳ್ಳಿಯ ಸೊಗಡಿನ ಪ್ರೀತಿ ಬಾಂಧವ್ಯವಿತ್ತೇ ಹೊರತು ಅಹಂಗೆ ಜಾಗವೇ ಇರಲಿಲ್ಲ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿದ್ದ ಚೆನ್ನಮ್ಮ ಅವರ ಹುಟ್ಟೂರಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನೆರವೇರಲಿದೆ. ಶಿವೈಕ್ಯರಾದ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಸಮೀಪವಿರುವ ಕ್ಯಾತನಹಳ್ಳಿ ಗ್ರಾಮದ ಬೆಟ್ಟದ ರಂಗನಾಥಸ್ವಾಮಿ ತಪ್ಪಲಿನಲ್ಲಿರುವ ಜಮೀನಿನಲ್ಲಿ ನಡೆಯಲಿದೆ. ಶ್ರೀ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಬೃಹತ್ ಜರ್ಮನ್ ಟೆಂಟ್ ನಿರ್ಮಿಸಲಾಗಿದ್ದು 30,000 ಆಸನದ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನ ವಾಸ್ತುತಜ್ಞ ಹರಿಪ್ರಸಾದ್ ವಾಸ್ತು ಪ್ರಕಾರ ಜಾಗ ಗುರುತು ಮಾಡಿದ್ದು ಮಧ್ಯಾಹ್ನ 2 ಗಂಟೆ ನಂತರ ಬೆಂಗಳೂರಿನ ಜೆಪಿ ನಗರದ ಕನಕಗಿರಿ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆಯಲಿದೆ. ಅದರಂತೆ 4:30 ಅಂತ್ಯಕ್ರಿಯೆ ನೆರವೇರಿಸಲು ನಿರ್ಧರಿಸಲಾಗಿದೆ. ಸರ್, ವಾಸ್ತು ಪ್ರಕಾರ ಏನಿಲ್ಲ, ಬಾಡಿ ಕುದಿಸವಲ್ಲ, ಅದಕ್ಕೆ ಎ ಸೈಡ್ ಎಷ್ಟು ಪ್ಲೇಸ್ ಬೇಕಿತ್ತು ಅನ್ನೋದು ಹೇಳಬೇಕಿತ್ತು. ಅದು ಪೂರ್ವದಲ್ಲಿ ಜಾಸ್ತಿ ಇರಬೇಕು, ಪಶ್ಚಿಮದಲ್ಲಿ ಜಾಸ್ತಿ ಇರಬೇಕು, ಕಮ್ಮಿ ಇರಬೇಕು, ಉತ್ತರದಲ್ಲಿ ಜಾಸ್ತಿ ಇರಬೇಕು, ದಕ್ಷಿಣದಲ್ಲಿ ಕಮ್ಮಿ ಇರಬೇಕು. ಅದು ವಾಸ್ತು ಸಲಾಗಿ ಆ ಥರ ಇದ್ರ ಮೇಲೆ ಒಳ್ಳೇದಾಗತ್ತೆ ಅಂತ ಪ್ರಾಕ್ಟಿಕಲಿ ಪ್ರೂಫ್. ಅದು ದಕ್ಷಿಣ ದಿಕ್ಕು ಹೈಟ್ ಇರಬೇಕು, ಪಶ್ಚಿಮ ದಿಕ್ಕು ಹೈಟ್ ಇರಬೇಕಿತ್ತು, ಉತ್ತರ ದಿಕ್ಕು ಡೌನ್ ಇರಬೇಕಿತ್ತು, ಪೂರ್ವ ದಿಕ್ಕು ಡೌನ್ ಇರಬೇಕಿತ್ತು ಅಷ್ಟೇ. ಈಶಾನ್ಯದಲ್ಲಿ ಏನು ಭಾರ ಇರಬಾರದು, ಅದೇ ವಾಸ್ತು ಅಷ್ಟೇ. ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಯಾಕೆ? ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ನಿರ್ಧರಿಸಿದ್ದು ಯಾರು? ಹರದನಹಳ್ಳಿ ಗ್ರಾಮದ ಸಮೀಪವಿರುವ ಕ್ಯಾತನಹಳ್ಳಿ ಗ್ರಾಮದ ಬೆಟ್ಟದ ರಂಗನಾಥಸ್ವಾಮಿ ತಪ್ಪಲು ಆಯ್ಕೆ ಮಾಡಿರುವುದಕ್ಕೆ ಅನೇಕ ಕಾರಣಗಳಿವೆ. ಚೆನ್ನಮ್ಮ ಅವರು ದೀರ್ಘಕಾಲ ಹೊಳೆನರಸೀಪುರ ಭಾಗದಲ್ಲೇ ಇದ್ದವರು. ಹಳೇಕೋಟೆ, ಮುತ್ತಿಗೆ ಹೀರಿಹಳ್ಳಿ, ಹರದನಹಳ್ಳಿ ಸೇರಿ ಸುತ್ತಮುತ್ತಲ ಗ್ರಾಮಗಳು ಹಾಗೂ ಗ್ರಾಮಸ್ಥರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರು. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಈ ಜಾಗವನ್ನು ಆಯ್ಕೆ ಮಾಡಿದ್ದು ಬೆಟ್ಟದ ರಂಗನಾಥಸ್ವಾಮಿ ತಪ್ಪಲಿನಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲು ತೀರ್ಮಾನ ಮಾಡಿದ್ದೇವೆ. ಈ ಜಾಗದಲ್ಲಿ ಸ್ಮಾರಕ ಮಾಡಲು ಚಿಂತಿಸಲಾಗಿದೆ ಅಂತ ಸಂಸದ ಹಾಗೂ ಚೆನ್ನಮ್ಮ ಅವರ ಅಳಿಯ ಸಿಎನ್ ಮಂಜುನಾಥ್ ಹೇಳಿದ್ದಾರೆ. ಚೆನ್ನಮ್ಮ ದೇವೇಗೌಡರ ಅಂತಿಮ ಉತ್ತರಾಧಿಕ್ರಿಯೆ ಈ ಜಾಗದಲ್ಲಿ ನಡೆಯಲಿದೆ. ಈಗಾಗಲೇ ಇದಕ್ಕೆ ಎಲ್ಲ ತಯಾರಿ ನಡೆದಿದೆ. ಯಾಕೆಂದರೆ ಅವರು ಬಹಳ ದೀರ್ಘಕಾಲ ಈ ಭಾಗದಲ್ಲೇ ಇದ್ದರು. ಹೊಳೆನರಸೀಪುರ ಮತ್ತು ಅದರಲ್ಲೂ ಹಳೇಕೋಟೆ ಆಗ್ಬೋದು, ಇಲ್ಲಿ ಅವ್ರಿಗೆ ಯಾವಾಗಲೂ ಬಹಳ ಅವರ ಈ ಸುತ್ತಮುತ್ತಲ ಊರುಗಳಿಗೆ ಬಹಳ ಅವ್ರಿಗೆ. ಹರದನಹಳ್ಳಿಯು ದೇವೇಗೌಡರ ತವರೂರು ಮತ್ತು ಚೆನ್ನಮ್ಮನವರು ಪತಿಯೊಂದಿಗೆ ತಮ್ಮ ಬೇರುಗಳನ್ನು ಗಟ್ಟಿಯಾಗಿರಿಸಿಕೊಂಡಿದ್ದ ಸ್ಥಳವಾಗಿದೆ. ಅವರ ಒಡೆತನದ 32 ಎಕರೆ ವಿಶಾಲವಾದ ಕೃಷಿ ಜಮೀನು ಬೆಟ್ಟದ ತಪ್ಪಲಿನಲ್ಲಿದೆ. ಮಾವಿನಕೆರೆ ರಂಗನಾಥಸ್ವಾಮಿ ಬಗ್ಗೆ ಚೆನ್ನಮ್ಮನವರಿಗೆ ಅಪಾರವಾದ ಭಕ್ತಿ ಇತ್ತು. ಇಡೀ ಕುಟುಂಬದ ಒಳಿತಿಗಾಗಿ ಹಾಗೂ ರೈತರ ಏಳಿಗೆಗಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದ ಅವರು ದೈವ ಸನ್ನಿಧಿಯ ನೈಸರ್ಗಿಕ ವಾತಾವರಣದ ತಪ್ಪಲಿನಲ್ಲಿ ತಮ್ಮ ವಿಶ್ರಾಂತಿ ಪಡೆಯಬೇಕೆಂಬುದು ಅವರ ಕುಟುಂಬದ ಆಶಯವಾಗಿದೆ. ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ, ಮಾತೃನ ರೂಪದಲ್ಲೇ ಇರ್ತಾ ಇದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ ಮತ್ತು ದೊಡ್ಡ ಸಾಹೇಬರು, ಇವತ್ತು ನಾವು ಹೆಸ್ರು ಹೇಳೋಕ್ಕೆ ಒಂಥರ ಇದು ಅವ್ರ ಹೆಸರು, ದೊಡ್ಡ ಸಾಹೇಬ್ರದ್ದು ರಾಜಕಾರಣ ಹಾಗೂ ಹೋಗುಗಳು, ಮನೆಗೆ ಬರೋವಂಥ ಜನ, ಆಮೇಲೆ ನಡೆಯುವಂಥ ಕಾರ್ಯಕ್ರಮ ಫಂಕ್ಷನ್ನು ಅಟೆಂಡ್ ಆಗೋದು, ದೇವಸ್ಥಾನದ ಪೂಜೆ,
ಪ್ರತಿ ಒಂದೂ ಅಟೆಂಡ್ ಮಾಡ್ತಾಯಿದ್ರು. ನಾನು ಆವಾಗಲೇ ಗೌಡ್ರಿಗೊಂದು ಹೇಳಿದೆ, ನೀವು ಹಾಗೆ ಅಂದ್ಕೊಂಡು ಬೇಡ, ಮಾನಸಿಕವಾಗಿ ತಯಾರಾಗಿಬಿಡಿ, ಮೆಂಟಲಾಗಿ ಪ್ರಿಪೇರ್ ಆಗಿ ಧೈರ್ಯ ತಂದ್ಕೊಂಬಿಡಿ. ಯಾಕೆಂದರೆ ನೀವೇ ಒಂದು ಸಲ ನನ್ನ ಹತ್ರ ಹೇಳಿದ್ರಿ, ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ ನನ್ನ ಹೆಂಡತಿ ದತ್ತ ಅದು ಮುತ್ತೈದೆ ಸಾವಾಗುತ್ತೆ ಅಂಥೇಳಿ. ಹಾಗಾಗಿ ಈಗಾದರೂ ಕೂಡ ನಾವು ಆ ಥರ ಸಂಭವಿಸಿದ್ರೂ ಸಮಾಧಾನ ತಂದ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಮುತ್ತೈದೆ ಸಾವು, ಯಾರಿಗಿಲ್ಲ ಇಂಥ ಪುಣ್ಯ, ಯಾರಿಗೂ ಉಂಟು. ಹಾಗಾಗಿ ಅಷ್ಟಕ್ಕೆ ಸಮಾಧಾನ ಪಟ್ಕೊಳ್ಳಿ. ಆದರೆ ಉಳಿದ್ರೆ ನಮ್ಮೆಲ್ಲರೂ ಖುಷಿ ಪುಣ್ಯ ಅಂತ. ಇಲ್ಲ ಇನ್ನು 3 ದಿನದ ಹೊತ್ತಿಗೆ ಡಿಸ್ಚಾರ್ಜ್ ಆಗ್ಬೋದು ಕೊಡೋ ಅಂದರು. ಒಳ್ಳೆಯದು ಅಂದೆ. ನಾ ಕಡೂರಿಗೆ ಹೋಗೋಣ ಅಂದೆ. ಹೋಗು, ಇನ್ನೂ ತೊಂದರೆ ಇಲ್ಲ ಅಂದರು. ನಾನು ವಾಪಸ್ ಅವ್ರ ಹತ್ರ ಮಾತಾಡಿಕೊಂಡು ಕುಣಿಗಲ್ ಹತ್ರ ಬರೋ ಹೊತ್ತಿಗೆ ಸುದ್ದಿ ಬಂತು. ಒಟ್ಟಾರೆ ತಮ್ಮ ಜೀವಿತಾವಧಿಯಲ್ಲಿ ಅತ್ಯಂತ ಸರಳವಾಗಿ ಹಳ್ಳಿಯ ಸೊಸೆಯಾಗಿ ಎಲ್ಲರ ಪ್ರೀತಿಯ ಅಮ್ಮನಾಗಿಯೇ ಬದುಕಿದ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ನೆರವೇರಲಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.